ಸೊ ಗೈಸ್ ಇವತ್ತು ನಮ್ಮ ಅಣ್ಣಂಗೆ ಫೋನಿಗೆ ಹಿಂಗೆ ಆಗ್ಬಾರ್ದಿತ್ತು. ಅಲ್ಲ ಗೈಸ್ ಮುಂಚೆಂತಾನೆ ಬೆಳಗ್ಗೆನೆ ಬೇಗನೆ ಇದ್ದು ನಾನು ನಮ್ಮನ್ನ ಹೊಲ್ಟಿದ್ದೆ ಶಿವಮೊಗ್ಗದ ಕಡೆ ಬಂದಿದ್ದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಹೊಲ್ಟ್ವಿ. ಮತ್ತೆ ಬಂದಿದೆ ಅಲ್ಲ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಹೊಡಿಸ್ತು, ಬೈಕ್ ನಿಲ್ಲಿಸ್ಬಿಟ್ಟು ಆಮೇಲೆ ಜರ್ಕಿನ್ ನಾನು ನಮ್ಮನ್ನ ಹಾಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಐತಲ್ಲ ಅಂತ ಅದಕ್ಕೆ ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋದ್ವಿ. ನೋಡಿ ಜರ್ಕಿನ್ ಹಾಕೊಂಡ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ. ಹೋಗ್ತಿದ್ದಂಗೆ ಆಮೇಲೆ ಮತ್ತೆ ಸಿಕ್ಕಾಪಟ್ಟೆ ಮಳೆ ಹೊಡಿತು. ಮತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಫೈನಲಿ ನಾವು ವಿವೋ ಸರ್ವಿಸ್ ಸೆಂಟ್ರಿಗೆ ಬಂದು ಆಮೇಲೆ ನಾವೇನಕ್ಕಪ್ಪ ವಿವೋ ಸೆಂಟ್ರಿಗೆ ಬಂದಿದ್ದಂದ್ರೆ ಸ್ವಲ್ಪ ನಮ್ಮ ಅಣ್ಣನ ಫೋನಿನ ಡಿಸ್ಪ್ಲೇ ಹೊಡೆದೋಗಿತ್ತು ಅಂತ ಫೋನ್ಗಿನೆಲ್ಲ ರೆಡಿ ಮಾಡಕ್ಕಂತ ಕೊಟ್ಬಿಟ್ಟು ಆಮೇಲೆ ನೋಡಿ ಇಲ್ಲಿ ಸೋಫಾ ಇತ್ತು ಒಳ್ಳೆ ಸಕ್ಕದಾಗಿ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಆಮೇಲೆ ಟಿವಿ ಹಾಕಿದ್ರು, ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಒಳ್ಳೆ ಆಮೇಲಿಂದ ಫೋನ್ ರೆಡಿ ಮಾಡಕ್ ಕೊಟ್ಬಿಟ್ಟು ಆಮೇಲೆ ನಾವು ಮನೆ ಕಡೆ ಹೋಗೋಣ ಅಂತ ಹೊಲ್ಟಿದ್ವಿ. ಸಂಜೆ 5 ಗಂಟೆ ಆಗುತ್ತೆ ಫೋನ್ ರೆಡಿ ಆಗೋದು ಅಂತ ಹೇಳಿದ್ದಕ್ಕೆ ನಾವು ಮನೆ ಕಡೆ ಹೊಲ್ಟಿದ್ದೆ. ನೋಡಿ ನಮ್ಮ ಗಾಡಿ ಚೈನ್ ಕಟ್ಟಾಕ್ಬಿಡ್ಬೇಕಾ, ಆಮೇಲೆ ಅಲ್ಲಿಂದ ತಳ್ಕೊಂಡು ಹೋಗಿದ್ದು ಗ್ಯಾರೇಜ್ ಹುಡ್ಕೊಂಡು. ಸೊ ಗಾಯ್ಸ್ ನಮ್ಮ ಪುಣ್ಯಕ್ಕೆ ಗ್ಯಾರೇಜ್ ಇಲ್ಲೇ ಇದೆ ನೋಡಿ. ನಮ್ಮ ಅಣ್ಣ ಆಲ್ರೆಡಿ ಮುಂದೆ ಹೋಗಿದ್ದೆ, ನಾನು ಇಲ್ಲಿದ್ದೀನಿ. ಸೊ ಗೈಸ್ ಫೈನಲಿ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಎಗ್ರೆಸ್ ತಿನ್ನೋಣ ಅಂತ ಬಂದಿದ್ವಿ. ಹೊಟ್ಟೆ ಹಸಿತಿತ್ತು ಅಂತ ಎಗ್ರೆಸ್ ಎಲ್ಲ ತಿನ್ಕೊಂಡ್ಬಿಟ್ಟು ಆಮೇಲೆ ಎಗ್ರೆಸ್ ತಿನ್ಕೊಂಡು ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಇನ್ನೇನು ಮನೆಗೆ ಹೋಗೋದಂತ ಹೇಳ್ಬಿಟ್ಟು ಮತ್ತೆ ವಿವೋ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ನಮ್ಮ ಫೋನ್ ರೆಡಿ ಆಗಿತ್ತು ಅಂತ ಫೋನ್ ಇಸ್ಕೊಂಡ್ಬಿಟ್ಟು ನಮ್ಮ ಮನೆ ಕಡೆಗೆ ಬಂದ್ವಿ. ಗೈಸ್ ಇವತ್ತಿನ ಲೈಕ್ ಇಷ್ಟ ಆಯ್ತು, ನೆಕ್ಸ್ಟ್ ಲೆವೆಲ್ ಸಿಗೋಣ. ನನ್ನ ಅಕೌಂಟ್ನ ತಪ್ಪದೆ ಫಾಲೋ ಮಾಡ್ಕೊಂಬಿಡಿ. ಓಕೆ ಬೈ ಟಾಟಾ. ಲೈಕ್ ಮಾಡ್ರಿ, ಒಂದು ಫಾಲೋ ಮಾಡ್ರೋ ಶಿಷ್ಯಂದ್ರ.